ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ವಿವಾ ಕನ್ನಡಿಗರು ಜಪಾನಿಂದ. ನಾವು ಇವತ್ತು ಹೊರಟಿರೋದು ಯೋಕೋಮ ಸಿಟಿನ ಚೀನಾ ಟೌನ್ಗೆ. ಈ ಚೀನಾ ಟೌನೇ ಇಡೀ ಜಪಾನ್ಗೆ ದೊಡ್ಡ ಚೀನಾ ಟೌನು. ಇದು ಬಂದು ಯೋಕೋಮ ಸಿಟಿ ಮಧ್ಯದಲ್ಲಿ ಬರುತ್ತೆ. ನೋಡಿ, ಇದೇ ಚೀನಾ ಟೌನು. ಈ ಚೀನಾ ಟೌನ್ಗೆ 4 ಎಂಟ್ರಿ ಗೇಟ್ಗಳಿರ್ತವೆ. ಆ 4 ಎಂಟ್ರಿ ಗೇಟ್ಗಳು ಕೂಡ ಇದೇ ಥರ ಆರ್ಚ್ ಡಿಸೈನ್ ಮಾಡಿರ್ತಾರೆ. ಇಲ್ಲೊಂದು ಸ್ಟ್ರೀಟಲ್ಲಿ ಚೈನೀಸ್ ಲ್ಯಾಂಪ್ಸ್ನ ತುಂಬ ಹಾಕಿರ್ತಾರೆ. ನೈಟ್ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ತುಂಬ ರೆಸ್ಟೋರೆಂಟ್ಗಳೇ ಜಾಸ್ತಿ ಇಲ್ಲಿ. 250+ ರೆಸ್ಟೋರೆಂಟ್ಗಳಿದ್ದಾವೆ. ಆಮೇಲೆ ಇನ್ನೊಂದಂದರೆ ಇಲ್ಲಿ ಸ್ವಲ್ಪ ಫುಡ್ ಪ್ರೈಸು ಕೂಡ ಕಡಿಮೆ ಇರುತ್ತೆ. ಚೈನೀಸ್ ಫುಡ್ಗಳು ಎಲ್ಲ ಫುಡ್ಗಳು ಕೂಡ ಸಿಗುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಫುಡ್ ಸ್ಟ್ರೀಟ್ಗಳಿದೆ ಚಿಕ್ಕ ಚಿಕ್ಕದು. ಆಮೇಲೆ ಎಲ್ಲ ಥರದ್ದು ಚೈನೀಸ್ ಫುಡ್ನ ನಾವು ಇಲ್ಲಿ ಎಂಜಾಯ್ ಮಾಡ್ಬೋದು ತಿನ್ನೋರು. ನಾವು ಹಾಗೆ ಒಂದು ಚೈನೀಸ್ ನೂಡಲ್ಸ್ನ ತಿನ್ಕೊಂಡು ಸ್ಟ್ರೀಟ್ ನೋಡಿಕೊಂಡು ವಾಕ್ ಮಾಡ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿತ್ತು ನೈಟ್ ವ್ಯೂ ನೋಡೋದಕ್ಕೆ. ನೆಕ್ಸ್ಟ್ ಅಂದರೆ ಇಲ್ಲಿ ಮುಂದೆ ಹೋದರೆ ಇನ್ನೊಂದು ತುಂಬ ಚೆನ್ನಾಗಿರೋ ಟೆಂಪಲ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವಿಬ್ಬರು ವಾಕ್ ಮಾಡ್ಕೊಂಡು ಹೊರಟ್ವಿ ಆ ಟೆಂಪಲ್ ನೋಡೋಣ ಅಂತಾನೆ. ನಾವು ಒಂದು 4 ಸ್ಟ್ರೀಟ್ಗಳನ್ನ ನೋಡ್ಕೊಂಡು ಹೊರಟ್ವಿ. ಎಲ್ಲ ಸ್ಟ್ರೀಟ್ಗಳಲ್ಲೂ ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲದೂ ಕೂಡ ಚೈನೀಸ್ ಥೀಮಲ್ಲೇ ಡಿಸೈನ್ ಮಾಡಿರ್ತಾರೆ. ಶಾಪ್ಗಳೆಲ್ಲ ಲೆಟರ್ಸು ಕೂಡ ಚೈನೀಸಲ್ಲೇ ಬರೆದಿರುತ್ತೆ. ನೆಕ್ಸ್ಟು ಒಂದು ಶಾಪಿಂಗ್ ಮಾಲ್ ಹತ್ರ ಬಂದ್ವಿ. ಒಂದು ದೊಡ್ಡ ಶಾಪಿಂಗ್ ಮಾಲ್ ಇತ್ತು ಇಲ್ಲಿ. ಅದನ್ನು ಫುಲ್ಲು ಡ್ರ್ಯಾಗನಲ್ಲೇ ಡಿಸೈನ್ ಮಾಡಿದರು ಎಲ್ಲ ಕಂಬಗಳಲ್ಲೂ ಕೂಡ. ಆ ಡ್ರ್ಯಾಗನ್ ಶೇಪೇ ಇತ್ತು ಎಲ್ಲ ಕಂಬಗಳೂ. ಇದೇ ನೋಡಿ ಟೆಂಪಲ್ಲು. ಅವಾಗ ಹೇಳಿದ್ದು ಇದು ಚೀನಾ ಟೌನ್ಗೆ ಫೇಮಸ್ ಟೆಂಪಲ್ಲು. ತುಂಬ ಚೆನ್ನಾಗಿದೆ ಟೆಂಪಲ್ ನೋಡೋದಕ್ಕೆ. ನಾವು ನೈಟ್ ಹೋಗಿರೋದ್ರಿಂದ ಟೆಂಪಲ್ ಕ್ಲೋಸ್ ಆಗಿತ್ತು. ಟೆಂಪಲ್ ಸುತ್ತ ಎಲ್ಲ ಫುಲ್ ಲೈಟಲ್ಲಿ ಅರೇಂಜ್ಮೆಂಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಟೆಂಪಲ್ ಎಲ್ಲ ನೋಡೋದಕ್ಕೆ. ಎಲ್ಲ ನೋಡಿಕೊಂಡು ನಾವು ಫೋಟೋಸ್ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಇದೇ ಥರ ನಮ್ಮ ವಿಡಿಯೋಗಾಗಿ ವಿವಾ ಕನ್ನಡಿಗರ ಪೇಜ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.